ಇನ್ನು ಬಿಜೆಪಿಯಲ್ಲಿ ಮುಂದುವರೆದಿದೆ ಮಾಧುಸ್ವಾಮಿಯವರ ಮನವೊಲಿಕೆಯ ಕಸರತ್ತು. ಇನ್ನು ಕೂಡ ಮಾಧುಸ್ವಾಮಿಯವರ ಮನವೊಲಿಕೆ ಮಾಡುವಲ್ಲಿ ಯಶಸ್ಸನ್ನ ಕಂಡಿಲ್ಲ. ವಿ ಸೋಮಣ್ಣ ಭೇಟಿ ಮಾಡಿ 2 ದಿನ ಕಳೆದರೂ ಕೂಡ ಮಾಧುಸ್ವಾಮಿಯವರು ತಟಸ್ಥವಾಗಿ ಉಳ್ಕೊಂಡಿದ್ದಾರೆ. ಪ್ರಚಾರಕ್ಕೂ ಬರ್ತಾ ಇಲ್ಲ, ಮನವೊಲಿಕೆಗೂ ಕೂಡ ಒಳಗಾಗ್ತಾ ಇಲ್ಲ. ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋದ್ರ ಹಾಗಾದ್ರೆ ಮಾಧುಸ್ವಾಮಿ ಅಂತ ಬೆಂಬಲಿಗರ ಅಭಿಪ್ರಾಯ ಸಂಗ್ರಹಿಸ್ತಾ ಇರುವಂತಹ ಮಾಜಿ ಸಚಿವ ಮಾಧುಸ್ವಾಮಿಯವರು 2-3 ದಿನದೊಳಗೆ ಅಂತಿಮ ನಿರ್ಧಾರವನ್ನ ಪ್ರಕಟ ಮಾಡುವ ಸಾಧ್ಯತೆ ಇದೆ. ಸೋಮಣ್ಣಗೆ ಬೆಂಬಲ ಕುರಿತು ಯಾವುದೇ ನಿರ್ಧಾರಕ್ಕೆ ಬರ್ತಾ ಇಲ್ಲ ಮಾಧುಸ್ವಾಮಿಯವರು. ಸೋಮಣ್ಣ ಅವರಿಗೆ ಟಿಕೆಟ್ ಸಿಕ್ಕಿದ್ದಕ್ಕೆ ಅಸಮಾಧಾನಗೊಂಡಿರುವಂತಹ ಮಾಧುಸ್ವಾಮಿಯವರು ಪ್ರಚಾರಕ್ಕೆ ಬರ್ತಾ ಇಲ್ಲ, ಬೆಂಬಲ ಕೊಡ್ತಾ ಇಲ್ಲ. ಬಿಜೆಪಿಯಲ್ಲಿ ಅದೇ ರೀತಿಯಾಗಿ ಅವರ ಅಸಮಾಧಾನ ಮುಂದುವರೆದಿದೆ. ತುಮಕೂರಿನಲ್ಲಿ ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇದೆ ಮಾಧುಸ್ವಾಮಿಯವರ ನಡೆ. ಈಗಾಗಲೇ ನಾವು ಹೇಳ್ತಾ ಇದ್ದಾಗೆ ಬಿಜೆಪಿ ಮಾಡಿಕೊಂಡಿರುವಂತಹ ಒಂದಷ್ಟು ಎಡವಟ್ಟುಗಳೇನಿದೆ, ಕ್ಷೇತ್ರಗಳಲ್ಲಿ ಒಂದಷ್ಟು ಅಸಮಾಧಾನವನ್ನು ಹುಟ್ಟಾಕ್ಬಿಟ್ಟಿದೆ. ಇಲ್ಲೂ ಕೂಡ ಅದೇ ರೀತಿ ಆಗ್ತಾ ಇರುವಂಥದ್ದು. ತುಮಕೂರು ಕ್ಷೇತ್ರದಲ್ಲೂ ವಿ ಸೋಮಣ್ಣ ಅವರಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಮಾಧುಸ್ವಾಮಿ ಅವರು ಸಿಡಿದೆದ್ದಿದ್ದಾರೆ. ಅವರ ಅಸಮಾಧಾನ ಸ್ಫೋಟ ಆಗೋದಕ್ಕೂ ಮುಂಚೆ ತಣ್ಣಗೆ ಮಾಡ್ತಾರಾ ಬಿಜೆಪಿ ನಾಯಕರು ಅನ್ನೋದೇ ಪ್ರಶ್ನೆ. ಈಗ ಮಾಧುಸ್ವಾಮಿ ಅವರು ಇತ್ತ ಪ್ರಚಾರಕ್ಕೆ ಬರ್ತಾ ಇಲ್ಲ, ವಿ ಸೋಮಣ್ಣಗೆ ಬೆಂಬಲ ಕೊಡ್ತಾ ಇಲ್ಲ. ವಿ ಸೋಮಣ್ಣ ಅವರಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಅಸಮಾಧಾನ ಹಾಗೇ ಇದೆ. ಸ್ಥಳೀಯ ನಾಯಕರಿಗೆ ಟಿಕೆಟ್ ಕೊಡಿ, ಬೇರೆಯವರಿಗೆ ಯಾಕೆ ಟಿಕೆಟ್ ಕೊಡ್ತೀರಾ ಅನ್ನುವಂಥ ಒಂದಷ್ಟು ವಿರೋಧ ಇದ್ದೇ ಇತ್ತು. ಆದರೂ ಕೂಡ ವಿ ಸೋಮಣ್ಣ ಅವರಿಗೆ ಬಿಜೆಪಿ ಹೈಕಮಾಂಡ್ ಮಣೆ ಹಾಕಿದೆ. ಆದರೆ ಅಲ್ಲಿನ ಸ್ಥಳೀಯರು, ಸ್ಥಳೀಯ ಮುಖಂಡರು, ಅದರಲ್ಲೂ ಕೂಡ ಮಾಧುಸ್ವಾಮಿಯವರು ಒಂದಷ್ಟು ಬೆಂಬಲವನ್ನು ಕೊಡಬೇಕಾಗಿತ್ತು. ಆದರೆ ಯಾರೂ ಕೂಡ ಬೆಂಬಲಕ್ಕೆ ಬರ್ತಾ ಇಲ್ಲ. ಮಾಧುಸ್ವಾಮಿಯವರ ನಡೆ ಕೂಡ ತಟಸ್ಥವಾಗ್ಬಿಟ್ಟಿದೆ. ಎಷ್ಟೇ ಬಿಜೆಪಿ ಹೈಕಮಾಂಡ್ ಇರ್ಬೋದು, ರಾಜ್ಯ ನಾಯಕರು ಸಮಾಧಾನ ಪಡಿಸೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಅವರ ಮುನಿಸು ಕಡಿಮೆಯಾಗ್ತಾ ಇಲ್ಲ. ಹಾಗಾದರೆ ಕಾದು ನೋಡುವಂಥ ತಂತ್ರವನ್ನು ಬಳಕೆ ಮಾಡ್ತಾ ಇದ್ದಾರಾ ಮಾಧುಸ್ವಾಮಿಯವರು ಅನ್ನುವಂಥ ಪ್ರಶ್ನೆ ಕೂಡ ಎದುರಾಗಿದೆ. ಬೆಂಬಲಿಗರ ಅಭಿಪ್ರಾಯವನ್ನು ಸಂಗ್ರಹಿಸ್ತಾ ಇದ್ದಾರೆ ಈಗಾಗಲೇ ಮಾಜಿ ಸಚಿವರು. ಏನು ಮಾಡೋಣ ನೆಕ್ಸ್ಟು ತುಮಕೂರು ಕ್ಷೇತ್ರದಿಂದ, ಹಾಗಾದರೆ ಸೋಮಣ್ಣ ಅವ್ರಿಗೆ ಬೆಂಬಲ ಕೊಡೋಣವಾ ಬೇಡವಾ ಅಂತ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಂತೋಷ್, ಈಗಾಗಲೇ ಬಿಜೆಪಿ ಮಾಡಿಕೊಂಡಿರುವಂಥ ಎಡವಟ್ಟುಗಳು ಒಂದೆರಡಲ್ಲ, 7 ಜನರು ಹಾಲಿ ಸಂಸದರಿಗೆ ಕೊಕ್ಕೊಟ್ಟಿದೆ. ಇತ್ತ ವಿ ಸೋಮಣ್ಣ ಅವರಿಗೆ ತುಮಕೂರು ಕ್ಷೇತ್ರದಿಂದ ಟಿಕೆಟ್ ಕೊಟ್ಟಿರೋದ್ರಿಂದ ಮಾಧುಸ್ವಾಮಿ ಅವರು ಮುನಿಸ್ಕೊಂಡಿದ್ದಾರೆ. ತಟಸ್ಥರಾಗಿ ಉಳ್ಕೊಂಡಿರೋದಕ್ಕೆ ಕಾರಣ ಏನು ಅಂತ, ಅವ್ರ ಮುಂದಿನ ನಡೆ ಏನು ಅನ್ನೋದೇ ಕುತೂಹಲ ಈಗ. ಸೌಖ್ಯ, ಈಗಾಗಲೇ ಕೂಡ ಬಹಿರಂಗವಾಗಿ ಕೂಡ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೂಡ ಮಾಜಿ ಸಚಿವ ಶ್ರೀ ಮಾಧುಸ್ವಾಮಿ ಅವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಅಂದ್ರೆ ನಾನು ಯಾವುದೇ ಕಾರಣಕ್ಕೂ ಕೂಡ ಸೋಮಣ್ಣ ಅವರಿಗೆ ಬೆಂಬಲವನ್ನ ನೀಡಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ರು. ಇದಾದ ನಂತರ ಪಕ್ಷ ಬಿಡುವಂತ ಒಂದು ಹೆಜ್ಜೆಯನ್ನು ಕೂಡ ಪಕ್ಷದಿಂದ ಹೊರಗಡೆ ಇಡುವಂತ ಕೆಲಸವನ್ನು ಕೂಡ ಮಾಧುಸ್ವಾಮಿ ಅವರು ಮಾಡಿದ್ರು. ಆದ್ರೆ ಇದಕ್ಕೆ ಬ್ರೇಕ್ ಹಾಕುವಂತ ಕೆಲಸವನ್ನು ಕೂಡ ಏನು ಮಾಜಿ ಸಿಎಂ BS.Y ಯಡಿಯೂರಪ್ಪನವರು ಕೂತು ಮಾಧುಸ್ವಾಮಿ ಅವರನ್ನ ಭೇಟಿಯಾಗಿ ಮನವೊಲಿಸುವಂತ ಕೆಲಸವನ್ನು ಕೂಡ ಮಾಡಿದ್ರು. ಅದಾದ ನಂತರ ಭೇಟಿಯ ಬಳಿಕ ಕೂಡ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ರು. ಅಂದ್ರೆ ನನಗೆ ಇನ್ನು 2-3 ದಿವಸ ಸಮಯವನ್ನ ಕೊಡಿ, ನಾನು ಏನ್ ಮಾಡ್ಬೇಕು, ಮುಂದಿನ ನಿರ್ಧಾರವನ್ನ ಪ್ರಕಟಣೆ ಮಾಡ್ತೀನಿ. ಅಂದ್ರೆ ಸೋಮಣ್ಣ ಅವರಿಗೆ ಬೆಂಬಲವನ್ನ ಕೊಡ್ಬೇಕಾ, ಕೊಡಬಾರ್ದು, ಅಥವಾ ತಟಸ್ಥವಾಗಿ ಉಳಿಬೇಕಾ ಅನ್ನೋ ಒಂದು ಮಾತನ್ನು ಕೂಡ ಏನು ಕೂತು ಮಾಜಿ ಸಿಎಂ ಯಡಿಯೂರಪ್ಪನವರ ಜೊತೆ ಕೂತು ಏನು ಮಾಧುಸ್ವಾಮಿ ಅವರು ಈ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಆದ್ರೆ ಈಗಾಗಲೇ ಕೂಡ ಭೇಟಿಯಾಗಿ 4-5 ದಿನಗಳು ಕಳೆದ್ರು ಕೂಡ ಇನ್ನೂ ಕೂಡ ಮಾಜಿ ಸಚಿವ ಮಾಧುಸ್ವಾಮಿ ಅವರ ನಡೆ ಏನು ಅನ್ನುವಂಥದ್ದು ಸ್ಪಷ್ಟವಾಗಿ ತಿಳಿತಾ ಇಲ್ಲ. ಅಂದ್ರೆ ಸೋಮಣ್ಣ ಅವರಿಗೆ ಬೆಂಬಲವನ್ನ ನೀಡ್ತಾರಾ, ಅಥವಾ ಪರೋಕ್ಷವಾಗಿ ನೀಡ್ತಾರಾ, ಅಥವಾ ಪ್ರತ್ಯಕ್ಷವಾಗಿ ಫೀಲ್ಡ್ ಗಿಲ್ಡಿ ಮಾಡ್ತಾರ ಅನ್ನೋ ಒಂದು ಚರ್ಚೆಗಳು ಕೂಡ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಆಗ್ತಾ ಇರ್ತಕ್ಕಂಥದ್ದು. ಇದೇ ಬರ್ತಕ್ಕಂಥ ಏಪ್ರಿಲ್ 3ನೇ ತಾರೀಕು ಸೋಮಣ್ಣನವರು ನಾಮಿನೇಷನ್ ಅನ್ನು ಕೂಡ ಫೈಲ್ ಮಾಡ್ತಾ ಇರ್ತಕ್ಕಂಥದ್ದು. ಅವತ್ತು ಮಾಜಿ ಸಿಎಂ ಯಡಿಯೂರಪ್ಪನವರು ಜೊತೆಗೆ ವಿಜೇಂದ್ರ ಮತ್ತೆ ಕುಮಾರಸ್ವಾಮಿ ದೇವೇಗೌಡರು 4 ಜನರಲ್ಲಿ ಇಬ್ರು ಭಾಗವಹಿಸುವಂತ ಸಾಧ್ಯತೆ ಕೂಡ ಹೆಚ್ಚಿರ್ತಕ್ಕಂಥದ್ದು. ಹಾಗಾಗಿ ಅವ್ರಿಗೆ ಆಹ್ವಾನವನ್ನು ಕೂಡ ಹೋಗಿರ್ತಕ್ಕಂಥದ್ದು. ಆದ್ರೆ ಬರ್ತೀವಿ ಅನ್ನೋ ಒಂದು ಸೂಚನೆಯನ್ನು ಕೂಡ, ಅಂದ್ರೆ ಬರ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಅಂದ್ರೆ ಅವರು ಭಾಗಿಯಾಗೋದಿಲ್ಲ ಅನ್ನೋ ಒಂದು ಮಾಹಿತಿಗಳು ಕೂಡ ಈಗಾಗಲೇ ಕೂಡ TV5ಗೆ ಸಿಗ್ತಾ ಇರ್ತಕ್ಕಂಥದ್ದು. ಇನ್ನ ಬೆಂಬಲಿಗರ ಸಭೆಯನ್ನ ಕರೆದಿ ಇನ್ನೂ ಕೂಡ ಅಭಿಪ್ರಾಯನ ಸಂಗ್ರಹಣೆ ಮಾಡುವಂತ ಕೆಲಸವನ್ನು ಕೂಡ ಮಾಧುಸ್ವಾಮಿ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಕೂಡ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿರೋದ್ರಿಂದ ಪರೋಕ್ಷವಾಗಿ ಮಾಧುಸ್ವಾಮಿ ಅವರು ಏನು ಸೋಮಣ್ಣ ಅವರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಮಾತುಗಳು ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥ. ಆದ್ರೆ ಮಾಧುಸ್ವಾಮಿ ಅವರ ಒಂದು ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.